ಎವ್ರಿವನ್, ನಮಸ್ಕಾರ. ಇವತ್ತು ಡಿಫ್ರೆಂಟ್ ಜಾಬ್ ರೋಲ್ಸ್, ಹೊಸದಾಗಿ ಯಾವ್ಯಾವ ಜಾಬ್ ರೋಲ್ಸ್ ಬಂದಿದೆ ಅಂತ ನೋಡೋಣ. ಇದಕ್ಕೂ ಮುಂಚೆ ಜಾಬ್ ರೋಲ್ಸ್ದು ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಜಾಬ್ ರೋಲ್ಸ್ನ ನೋಡಿದ್ವಿ. ಇವತ್ತು ಅದನ್ನು ಬಿಟ್ಟು ಬೇರೆ ಜಾಬ್ ರೋಲ್ಸ್ ಯಾವುದಿದೆ ಅಂತ ನೋಡೋಣ. ಈ ಎಲ್ಲ ಜಾಬ್ ರೋಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಕೊನೆದು ಮಾತ್ರ ಮಿಸ್ ಮಾಡಲೇಬೇಡಿ. ಸೊ ಫಸ್ಟ್ ಒನ್ ಯಾವುದು ಅಂತಂದರೆ ಲಿನಕ್ಸ್ ಅಡ್ಮಿನಿಸ್ಟ್ರೇಟರ್. ಸೊ ಇವರು ದೇ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ಮ್ಯಾನೇಜಿಂಗ್ ಲಿನಕ್ಸ್ ಬೇಸ್ಡ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಇದರಲ್ಲಿ ಏನೇನು ಮಾಡ್ತಾರೆ ಅಂತಂದರೆ ಅಪ್ಡೇಟ್ಸ್ ಏನಾದರೂ ಇದ್ರೆ ಚೆಕ್ ಮಾಡ್ತಾರೆ, ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ನೆಟ್ವರ್ಕಿಂಗ್ ಚೆಕ್ ಮಾಡ್ತಾರೆ. ಸೊ ಲಿನಕ್ಸ್ ಬೇಸ್ಡ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಏನೇನು ಬೇಕಾಗುತ್ತೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದಷ್ಟನ್ನು ಈ ಲಿನಕ್ಸ್ ಅಡ್ಮಿನಿಸ್ಟ್ರೇಟರ್ ನೋಡ್ಕೊಳ್ತಾರೆ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಸ್ಯಾಪ್ ಡೆವಲಪರ್. ಸೊ ಡೆವಲಪರ್ ಅಂದರೆ ಏನು ಮಾಡ್ತಾರೆ? ಯೂಶ್ವಲಿ ಅವರು ಕೋಡ್ ಬರೀತಾರೆ, ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡ್ತಾರೆ, ಇಂಟಿಗ್ರೇಟ್ ಮಾಡ್ತಾರೆ. ಸೊ ಇದೇ ಥರನೇ ಸ್ಯಾಪ್ ಡೆವಲಪರ್ಸ್ ಕೂಡ ಮಾಡ್ತಾ ಇರೋದು. ಸೊ ಸ್ಯಾಪ್ ಡೆವಲಪರ್ಸ್ ಸ್ಯಾಪ್ ಅಪ್ಲಿಕೇಶನ್ಸ್ ಮೇಲೆ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಕ್ಲೌಡ್ ಆರ್ಕಿಟೆಕ್ಟ್. ಕ್ಲೌಡ್ ಆರ್ಕಿಟೆಕ್ಟ್ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ಲಿ ನಮ್ಮದು ಟ್ರೆಡಿಷ್ನಲ್ ವೇ ಆಫ್ ಸ್ಟೋರಿಂಗ್ ಡೇಟಾ ಏನಿದೆ ಅದರಿಂದ ಕ್ಲೌಡಿಗೆ ಹೇಗೆ ಮೂವ್ ಮಾಡೋದು, ಹೇಗೆ ಬೆಟರ್ ಆಗಿ ಆ ಡೇಟಾನ ಸ್ಟೋರ್ ಮಾಡೋದು, ಮೇಂಟೈನ್ ಮಾಡೋದು, ಸೆಕ್ಯೂರಿಟಿನ ಹೇಗೆ ಮ್ಯಾನೇಜ್ ಮಾಡೋದು, ಇದನ್ನೆಲ್ಲ ನೋಡ್ಕೊಳ್ಳೋ ಕೆಲಸನೇ ಒಂದು ಕ್ಲೌಡ್ ಆರ್ಕಿಟೆಕ್ಟ್ ಕೆಲಸ. ಸೊ ಕ್ಲೌಡಲ್ಲಿ ಏನೇನು ಕೆಲಸ ಇರುತ್ತೆ, ಡೇಟಾ ಮೇಂಟೆನೆನ್ಸ್, ಸ್ಟೋರೇಜ್, ಇದನ್ನೆಲ್ಲದನ್ನು ನೋಡ್ಕೊಳ್ಳೋದು ಕ್ಲೌಡ್ ಆರ್ಕಿಟೆಕ್ಟ್. ನೆಕ್ಸ್ಟ್ ಜಾಬ್ ರೋಲ್ RPA ಡೆವಲಪರ್. ಸೊ RPA ಸ್ಟ್ಯಾಂಡ್ಸ್ ಫಾರ್ ರೋಬೋಟಿಕ್ ಪ್ರಾಸೆಸ್ ಆಟೋಮೇಷನ್. ಸೊ ರೋಬೋಟಿಕ್ ಪ್ರಾಸೆಸ್ ಅಂದರೆ ಇವಾಗ ಹ್ಯೂಮನ್ ಥರನೇ ಒಂದು ರೋಬೋಟ್ ಕೆಲಸ ಮಾಡೋದು ಹೇಗೆ. ಇವಾಗ ಬಾಟ್ಸ್ ಅಂತ ಕೇಳಿರ್ತೀರ, ಚಾಟ್ ಬಾಟ್ ಅಂತ ಕೇಳಿರ್ತೀರ. ಇವಾಗ ಸಪೋರ್ಟಿಗೆಲ್ಲ ತುಂಬ ಜನ ಚಾಟ್ ಬಾಟ್ಸ್ ಯೂಸ್ ಮಾಡ್ತಿದ್ದಾರೆ. ನಾವೇನಾದರೂ ಕ್ವಶನ್ ಕೇಳಿದ್ರೆ ಆ ಚಾಟ್ ಬಾಟ್ ನಮಗೆ ಆನ್ಸರ್ ಕೊಡುತ್ತೆ. ದೇರ್ ವೋಂಟ್ ಬಿ ಎನಿ ಹ್ಯೂಮನ್ ಇಂಟರಾಕ್ಷನ್. ಸೊ ಇದನ್ನು ತುಂಬ ಕಡೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಮೇ ಬಿ ಪೇರೋಲ್ಸ್ ಆಗಿರ್ಬೋದು, ಮೆಡಿಕಲಲ್ಲಿ ಎಷ್ಟೊಂದು ಕಡೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ RPA ಇಸ್ ಒನ್ ಆಫ್ ದಿ ಬ್ಲೂಮಿಂಗ್ ಜಾಬ್ ರೋಲ್ಸ್. ಇದನ್ನು ತುಂಬ ಕಂಪ್ನೀಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಬಾಟ್ಸಲ್ಲಿ ಹ್ಯೂಮನ್ ಎರರ್ಸ್ ಕಡಿಮೆ ಆಗುತ್ತೆ ಮತ್ತು ಟೈಮ್ ಕೂಡ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಸೊ RPA ಇಸ್ ರೋಬೋಟಿಕ್ ಪ್ರಾಸೆಸ್ ಆಟೋಮೇಷನ್. ಸೊ RPA ಡೆವಲಪರ್ ಕೆಲಸ ಏನು ಅಂತಂದರೆ ಬಾಟ್ಸ್ನ ಬಿಲ್ಡ್ ಮಾಡೋದು, ಅದನ್ನು ಟೆಸ್ಟ್ ಮಾಡೋದು, ಡಿಫ್ರೆಂಟ್ ಟೆಸ್ಟ್ ಕೇಸಸಲ್ಲಿ ಚೆಕ್ ಮಾಡೋದು, ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋದು, ಆಲ್ಮೋಸ್ಟ್ ಹ್ಯೂಮನ್ ಇಂಟರಾಕ್ಷನ್ ಥರನೇ ಬಿಲ್ಡ್ ಮಾಡೋದೇ RPA ಡೆವಲಪರ್ದು ಕೆಲಸ. ನೆಕ್ಸ್ಟ್ ಒನ್ ವೆರಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಫಾಸ್ಟ್ ಮೂವಿಂಗ್ ಜಾಬ್ ಇದು, ದಟ್ ಈಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಸೊ ಪ್ರಾಂಪ್ಟ್ ಇಂಜಿನಿಯರ್ಸ್ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ಲಿ ವೆರಿ ಪ್ರಿಸೈಸ್ ಪ್ರಾಂಪ್ಟ್ಸ್ನ ಕೊಡಬೇಕಾಗುತ್ತೆ. ಯಾವುದೇ ಚಾಟ್ ಬಾಟ್ಗೆ ನಾವೇನಾದರೂ ಕ್ವಶನ್ ಕೇಳಿದಾಗ ಅದು ಆನ್ಸರ್ ಕೊಡುತ್ತೆ ಅಂತಂದರೆ ಆ ಆನ್ಸರ್ ಶುಡ್ ಬಿ ವೆರಿ ಪ್ರಿಸೈಸ್. ಆನ್ಸರ್ ಚೆನ್ನಾಗಿ ಕೊಡಬೇಕು ಅಂತಂದರೆ ಕ್ವಶನ್ನು ಕರೆಕ್ಟಾಗಿರಬೇಕು. ಸೊ ಈ ಪ್ರಾಂಪ್ಟ್ ಇಂಜಿನಿಯರ್ಸ್ ಮಾಡೋದು ಇದೇನೆ, ಕರೆಕ್ಟ್ ಪ್ರಾಂಪ್ಟ್ನ AIಗೆ ಅಥವಾ ಬಾಟ್ಗೆ ಕೊಡ್ತಾರೆ. ಆವಾಗ ನಮಗೆ ಕರೆಕ್ಟಾಗಿ ಪ್ರಿಸೈಸ್ ಆನ್ಸರ್ಸ್ ಕೊಡುತ್ತೆ. ಹಾಗೆ ಈ ಪ್ರಾಂಪ್ಟ್ ಇಂಜಿನಿಯರ್ಸ್ ತುಂಬ ಟೀಮ್ಸ್ ಜೊತೆ ಕೊಲಾಬ್ರೇಟ್ ಮಾಡ್ತಾರೆ. ಯಾಕೆ ಅಂತಂದರೆ ಎಲ್ಲ ಟೀಮ್ಸ್ಗೂ ಇವಾಗ ಒಂದು ಪ್ರಾಂಪ್ಟ್ ಆ್ಯಂಡ್ ರೆಸ್ಪಾನ್ಸ್ ಬೇಕಾಗೇ ಆಗುತ್ತೆ. ಸೊ ಕರೆಕ್ಟಾಗಿ ಒಂದು ರೆಸ್ಪಾನ್ಸ್ ಬೇಕು ಅಂತಂದರೆ ಪ್ರಾಂಪ್ಟ್ ಇಂಜಿನಿಯರ್ಸ್ ಶುಡ್ ಬಿ ವೆರಿ ಗುಡ್ ಇನ್ ಅನಾಲಿಟಿಕಲ್ ಸ್ಕಿಲ್ಸ್, ಲಿಂಗ್ವಿಸ್ಟಿಕ್ ಸ್ಕಿಲ್ಸ್ ಮತ್ತು ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಕೂಡ ಇರಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರ್ಸ್. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಮಷಿನ್ ಲರ್ನಿಂಗ್ ಇಂಜಿನಿಯರ್ಸ್. ಸೊ ಈ ChatGPT ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ಇಟ್ ಶುಡ್ ಹ್ಯಾವ್ ಅ ಹ್ಯೂಜ್ ಸೆಟ್ ಆಫ್ ಡೇಟಾ. ನಾವೇನೋ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡೋದಕ್ಕೆ ಅದ್ರ ಹತ್ರ ಎಷ್ಟೊಂದು ಆನ್ಸರ್ಸ್ ಇರಬೇಕು ಅಲ್ವಾ. ಮಷಿನ್ ಲರ್ನಿಂಗ್ ಇಂಜಿನಿಯರ್ಸ್ ಇದನ್ನೇ ಮಾಡ್ತಾ ಇರೋದು. ಸೊ ಒಂದು ಡೇಟಾ ಸೆಟ್ ಇರುತ್ತೆ, ಆ ಡೇಟಾ ಸೆಟ್ ಯೂಸ್ ಮಾಡಿ ಆ ಮಷೀನ್ನ ಟ್ರೈನ್ ಮಾಡ್ತಾರೆ, ಆ್ಯಂಡ್ ದೆನ್ ಮಾಡೆಲ್ಸ್ನ ಬಿಲ್ಡ್ ಮಾಡ್ತಾರೆ, ಆ್ಯಂಡ್ ಕಾಂಪ್ಲೆಕ್ಸ್ ಆಲ್ಗೋರಿದಮ್ಸ್ ಕೂಡ ಬರೀತಾರೆ. ಸೊ ಈ ಇಂಜಿನಿಯರ್ಸ್ AIಯಲ್ಲಿ ಏನೇನು ಕೆಲಸ ಆಗ್ತದೆ ಅದನ್ನು ಬಿಲ್ಡ್ ಮಾಡೋದೇ ಮಷಿನ್ ಲರ್ನಿಂಗ್ ಇಂಜಿನಿಯರ್ಸ್ ಮಾಡ್ತಿರೋ ಕೆಲಸ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ವೆರಿ ಹೈಲಿ ಪೇಯ್ಡ್ ಜಾಬ್ಸ್. ಈಗ ಲಾಸ್ಟ್ ಜಾಬ್ ರೋಲ್ ನೋಡೋದಕ್ಕೂ ಮುಂಚೆ ನಾನು ಮೆನ್ಷನ್ ಮಾಡಿದ ಎಲ್ಲ ಜಾಬ್ ರೋಲ್ಸ್ಗೂ ಆನ್ ಆನ್ ಆ್ಯಾವ್ರೇಜ್ 5 lakhs to 7 lakhs per annum ಬರೋ ಚಾನ್ಸಸ್ ಇದೆ. ಬಟ್ ನೀವು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತಾ ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಸ್ಯಾಲ್ರಿನ ಡಿಸೈಡ್ ಮಾಡೋದಕ್ಕೆ ಆನ್ ಆನ್ ಆ್ಯಾವ್ರೇಜ್ ಹೇಳಬೇಕು ಅಂತಂದರೆ 5 to 7 lakhs ಇದೆ. ಸೊ ನಾವು ಲಾಸ್ಟ್ ಒನ್, ದಟ್ ಈಸ್ ಲೋ ಕೋಡ್ ಆರ್ ನೋ ಕೋಡ್ ಡೆವಲಪರ್ಸ್. ಇವ್ರನ್ನ ಸಿಟಿಸನ್ ಡೆವಲಪರ್ಸ್ ಅಂತ ಕೂಡ ಕರೀತಾರೆ. ಈ ಲೋ ಕೋಡ್ ಆ್ಯಂಡ್ ನೋ ಕೋಡ್ ಅಂದರೆ ಏನು? ನೀವು ವಿತೌಟ್ ಎನಿ ಕೋಡಿಂಗ್ ಆರ್ ಎನಿ ಕಾಂಪ್ಲೆಕ್ಸ್ ಲಾಜಿಕ್ಸ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ಬೋದು. ಸೊ ಆ್ಯಸ್ ಅ ಫ್ರೆಷರ್ ನಿಮ್ಗೆ ಕೋಡಿಂಗ್ ನಾಲೆಜ್ ಏನೂ ಇಲ್ಲ, ಬಟ್ ನೀವೊಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಈ ಲೋ ಕೋಡ್ ಆ್ಯಂಡ್ ನೋ ಕೋಡ್ ಟೂಲ್ಸ್ನ ಯೂಸ್ ಮಾಡಿ ಬಿಲ್ಡ್ ಮಾಡ್ಬೋದು.
ಸೊ ದಿಸ್ ಈಸ್ ಅ ವೆರಿ ವೆರಿ ನ್ಯೂ ಜಾಬ್ ರೋಲ್. ಇದನ್ನು ತುಂಬ ಕಡೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ಇಟ್ ಈಸ್ ಗೋಯಿಂಗ್ ಟು ಗ್ರೋ ವೆರಿ ವೆರಿ ಬಿಗ್ ಬಿಕಾಸ್ ಇದರಲ್ಲಿ AI ಇಂಪ್ಲಿಮೆಂಟೇಷನ್ ಇದೆ. ಮತ್ತು ವಿತ್ ವೆರಿ ವೆರಿ ಲೆಸ್ ಕೋಡಿಂಗ್ ನಾಲೆಜ್ ಯಾರು ಬೇಕಿದ್ರೂ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಸಿಟಿಸನ್ ಡೆವಲಪರ್ ಆರ್ ಲೋ ಕೋಡ್ ಆರ್ ನೋ ಕೋಡ್ ಡೆವಲಪರ್ಸ್. ದಿಸ್ ವಾಸ್ ಅಬೌಟ್ ಲೋ ಕೋಡ್ ಆ್ಯಂಡ್ ನೋ ಕೋಡ್ ಡೆವಲಪರ್ಸ್. ಇನ್ನೂ ಎಷ್ಟೊಂದು ಜಾಬ್ ರೋಲ್ಸ್ ನಿಮಗೆ ಗೊತ್ತಿದೆ ಅಂದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಇದೇ ಥರ ಏನಾದರೂ ಇಂಟ್ರೆಸ್ಟಿಂಗಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.